ನ್ಯಾಯದಾನಕ್ಕೆ ಸಿಕ್ಕಿತು ಬಿಗ್ ಬೂಸ್ಟ್. ಕೇಸುಗಳ ಒತ್ತಡಕ್ಕೆ ಕೊನೆಗೂ ಮುಕ್ತಿ. ಗುಡಿಬಂಡೆ ತಾಲೂಕಿನ ಜನತೆಗೆ ಕೊನೆಗೂ ಸಿಕ್ಕಿದೆ ಮಹಾಮುಕ್ತಿ. ಒಂದೇ ಒಂದು ಕೊಠಡಿ, ನೂರಾರು ಕೇಸುಗಳು. ವರ್ಷಗಟ್ಟಲೆ ಕಾಯುತ್ತಿದ್ದ ಜನರಿಗೆ ಈಗ ಸಿಕ್ಕಿದೆ ಬಿಗ್ ರಿಲೀಫ್. ಹೌದು, ಗುಡಿಬಂಡೆ ನ್ಯಾಯಾಲಯದಲ್ಲಿದ್ದ ಕೇಸುಗಳ ಭಾರೀ ಒತ್ತಡವನ್ನ ಕಡಿಮೆ ಮಾಡಲು ಕೊನೆಗೂ ನೂತನ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಕೊಠಡಿ ಇಂದಿನಿಂದ ಗರ್ಜಿಸಲಾರಂಭಿಸಿದೆ. ಹೊಸದಾಗಿ ನೇಮಕಗೊಂಡ ನ್ಯಾಯಾಧೀಶರಾದ ವರುಣ್ ರಾಜ್ ಅವರು ಇಂದಿನಿಂದ ಅಧಿಕೃತವಾಗಿ ಹೆಚ್ಚುವರಿ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಇಷ್ಟು ದಿನ ಗುಡಿಬಂಡೆ ಕೋರ್ಟ್ ಅಂದ್ರೆ ನೆನಪಾಗುತ್ತಿದ್ದು ಒಂದೇ ಕೊಠಡಿ, 10 ಕೇಸುಗಳು, ದಿನವಿಡೀ ಕಾಯಬೇಕಾಗಿದ್ದ ಸಾರ್ವಜನಿಕರು. ಆದರೆ ಇನ್ನು ಮೇಲೆ ಆ ಕಷ್ಟ ತಪ್ಪಲಿದೆ. ಗುಡಿಬಂಡೆಯ ಜನರ ಬಹುಕಾಲದ ಕನಸು ಕೊನೆಗೂ ನನಸಾಗಿದೆ. ಹೆಚ್ಚುವರಿ ಸಿವಿಲ್ ಹಾಗೂ ಜೆಎಂಎಫ್ಸಿ ನ್ಯಾಯಾಲಯದ ನೂತನ ಕೊಠಡಿ ಇಂದಿನಿಂದ ಅಧಿಕೃತವಾಗಿ ಓಪನ್ ಆಗಿದೆ. ನೂತನ ನ್ಯಾಯಾಧೀಶರಾದ ವರುಣ್ ರಾಜ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಈ ನೂತನ ಇನ್ನಿಂಗ್ಸ್ ಆರಂಭಿಸಿದ್ದಾರೆ. ಹೌದು, ಗುಡಿಬಂಡೆ ತಾಲೂಕಿನಲ್ಲಿ ಕೇಸುಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಲೇ ಇತ್ತು. ಆದರೆ ಇರೋದು ಒಂದೇ ಕೋರ್ಟ್ ರೂಮ್. ಇದರಿಂದಾಗಿ ನ್ಯಾಯಾಧೀಶರಿಗೂ ಕೆಲಸದ ಒತ್ತಡ ಹೆಚ್ಚಾಗಿತ್ತು. ಇತ್ತ ಸಾರ್ವಜನಿಕರಿಗೂ ಒಂದು ಸಣ್ಣ ಕೇಸಿನ ತೀರ್ಪಿಗಾಗಿ ವರ್ಷಗಟ್ಟಲೆ ಕೋರ್ಟ್ ಮೆಟ್ಟಿಲು ಹತ್ತಿ ಇಳಿಯಬೇಕಾದ ಅನಿವಾರ್ಯತೆ ಇತ್ತು. ಜನರ ಸಮಯ, ಹಣ ಎರಡೂ ಪೋಲಾಗುತ್ತಿತ್ತು. ಈ ಸಮಸ್ಯೆಗೆ ಬ್ರೇಕ್ ಹಾಕಲೆಂದೇ ಸರ್ಕಾರ ಹೆಚ್ಚುವರಿ ಕೋರ್ಟ್ ಮಂಜೂರು ಮಾಡಿತ್ತು. ಈಗ ಅದಕ್ಕೆ ಹೊಸ ನ್ಯಾಯಾಧೀಶರ ನೇಮಕಾತಿಯೂ ಆಗಿದ್ದು, ನ್ಯಾಯದಾನದ ಪ್ರತಿಕ್ರಿಯೆಗೆ ರಾಕೆಟ್ ವೇಗ ಸಿಕ್ಕಂತಾಗಿದೆ. ಜೆಎನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ನಮ್ಮ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಏನಿದೆ, ನಾವು ಮಟ್ಟಕ್ಕೆ ತಾವು ಬೆಳೆಯಬೇಕಂತ ಮತ್ತೆ ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ, ಯಾಕೆಂದರೆ ನಮ್ಮ ಸುಪ್ರೀಂ ಕೋರ್ಟ್ ಸೈಟೇಷನ್ ರೀಸೆಂಟಾಗಿ ಎಲ್ಲ ಇಲ್ಲೇನಾಗಿದೆ, ನಾವು ಅಡ್ವೊಕೇಟ್ಸ್ ಕೂಡ ಕೋರ್ಟ್ ಆಫೀಸರ್ ಇದ್ದಂಗೆ ಅವರೇ ಬೇರೆಲ್ಲ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ಒಂದು ಸೈಟೇಷನ್ ಅಂತ ಹೇಳ್ಬಿಟ್ಟು ವಕೀಲರ ಸಂಘದ ಅಧ್ಯಕ್ಷರು ಗುಡಿಬಂಡೆ. ಇವತ್ತಿನ ದಿವಸ ನಮಗೆಲ್ಲ ಕೂಡ ಸಂತೋಷದ ಸುದ್ದಿ. ನಾವೆಲ್ಲ ಈ ಒಂದು ಗುಡಿಬಂಡೆಯಲ್ಲಿ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ಆಗಬೇಕಂದ್ರೆ ನಮ್ಮ ಏನು ವಕೀಲರ ಸಂಘದ ಸದಸ್ಯರೆಲ್ಲ ಕೂಡ ಸುಮಾರು ಕಷ್ಟ ಬಿದ್ದಿದ್ದೀವಿ. ಆ ಒಂದು ಕಷ್ಟದ ಒಂದು ಪ್ರತಿಫಲವಾಗಿ ಈ ದಿವಸ ನಮ್ಮ ಗುಡಿಬಂಡೆಯಲ್ಲಿ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ಉದ್ಘಾಟನೆ ಆಗಿದೆ. ಉದ್ಘಾಟನೆಗೆ ನಮ್ಮ ಗೌರವಾನ್ವಿತ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ವರುಣ್ ರಾಜ್ ರವರು ಒಂದು ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಒಂದು ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ಆಗಿರೋದ್ರಿಂದ ನಮ್ಮ ನ್ಯಾಯಾಲಯದಲ್ಲಿ, ನಮ್ಮ ನ್ಯಾಯಾಂಗ ಇಲಾಖೆಯಲ್ಲಿ ಇಲ್ಲೆಲ್ಲ ಕೂಡ ಅತ್ಯಂತ ತ್ವರಿತವಾಗಿ ಪ್ರಕರಣಗಳು, ಸಿವಿಲ್ ದಾವೆಗಳಿರ್ಬೋದು, ಕ್ರಿಮಿನಲ್ ಮೊಕದ್ದಮೆಗಳಿರ್ಬೋದು, ಇವೆಲ್ಲ ಕೂಡ ಅತ್ಯಂತ ತ್ವರಿತವಾಗಿ ನ್ಯಾಯದಾನ ಆಗಲಿಕ್ಕೆ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಕೂಡ ಅನುಕೂಲ ಆಗ್ತದೆ. ಯಾಕೆಂತ ಹೇಳಿದರೆ ಸುಮಾರು ವರ್ಷಾನುಗಟ್ಟಲೆ ಒಂದು ಕೇಸನ್ನು ದಾಖಲಿಸಿ ನ್ಯಾಯಾಲಯಕ್ಕೆ ಏನು ಅವರು ಅಳೆದಾಡುವಂಥ ಒಂದು ಸಾರ್ವಜನಿಕರು ಅಲೆದಾಡುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿತ್ತು. ಈಗ ಯಾಕೆಂದರೆ ಸುಲಲಿತವಾಗಿ 2 ಕೋರ್ಟ್ ಇರೋದ್ರಿಂದ ನಮಗೆ ಅತ್ಯಂತ ವೇಗವಾಗಿ ಈ ಒಂದು ನ್ಯಾಯಾಲಯದ ಪ್ರಕರಣಗಳು ವಿಲೇವಾರಿ ಆಗಲಿಕ್ಕೆ ನಮಗೆ ಉತ್ತಮ ರೀತಿಯಾದ ಒಂದು ಅವಕಾಶ ಸಿಕ್ಕಿದೆ. ಇದನ್ನೆಲ್ಲ ಕೂಡ ಸಾರ್ವಜನಿಕ ಬಂಧುಗಳೆಲ್ಲ ಕೂಡ ಸದುಪಯೋಗಪಡಿಸಿಕೊಂಡು ಈ ಒಂದು ಎಲ್ಲ ನ್ಯಾಯಾಲಯಕ್ಕೆ ತಾವು ಬಂದು ಈ ಒಂದು ದಿವಸ ನಮಗೆ ನಮ್ಮ ಗುಡಿಬಂಡೆ ತಾಲೂಕಿಗೆ ಈ ಒಂದು ನ್ಯಾಯಾಲಯ ಆಗಿರೋದ್ರಿಂದ ನಮ್ಮ ತಾಲೂಕಿನ ಜನತೆಗೆ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಅವರು ಒಂದು ನ್ಯಾಯ ವ್ಯವಸ್ಥೆಯನ್ನು ಪಡೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಒಂದು ಅವಕಾಶದಲ್ಲಿ ಹೇಳ್ತಾ, ನನಗೆ ಈ ಒಂದು ಅವಕಾಶದಲ್ಲಿ 4 ಮಾತುಗಳು ಆಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ವಂದಿಸಿ ನಾನು ನನ್ನ ಭಾಷಣವನ್ನು ಮುಗಿಸ್ತೇನೆ. ನ್ಯಾಯಾಧೀಶರು ವರ್ಗಾವಣೆ ಬಂದಿರೋದು ಹೊಸದಾಗಿ ಆಯ್ಕೆಯಾಗಿ ಬಂದಿರೋಂಥದ್ದು, ಈಗ ತಾನೇ ಹೊಸದಾಗಿ ಆಗಿ ಬಂದಿರೋಂಥವ್ರು. ಅವರು ಈ ಒಂದು ಕೋರ್ಟ್ನ ನ್ಯಾಯಾಲಯದ ಉದ್ಘಾಟನೆ ಕೂಡ ನಮ್ಮ ಸಾಹೇಬರ ಕಡೆಯಿಂದನೇ ನಾವು ಉದ್ಘಾಟನೆ ಮಾಡಿಸಿದ್ದೀವಿ. ಖರೀದಿಸುವ ಪ್ಲಾನ್ ಇದ್ದೀರಾ?
ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.